ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆದರು, ವಿಶ್ವಾಸಮತ ಗಳಿಸ್ತಾರೆ, ಎಲ್ಲ ಸರಿ. ಇನ್ನು ಮುಂದೇನು ಏನಾಗಬಹುದು, ಇದರಿಂದ ಆಡಳಿತ ಎಂಥ ಆಡಳಿತ ಬರ್ಬೋದು, ಎಲ್ಲರೂ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಈಗಾಗಲೇ ಒಂದಿಷ್ಟೇನೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಮಹಿಳೆಯರ ರಕ್ಷಣೆ ಸಲುವಾಗಿ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಹೆಣ್ಣುಮಕ್ಕಳದ್ದು. ಅದೇ ಕಾಲಕ್ಕೆ ಅಲ್ಲಿಯ ಕುಡುಕತನ, ವ್ಯಭಿಚಾರತನ, ಮತ್ತೇನೋ ನಶಾಬಂದಿ ಮಾಡೋ ಸಲುವಾಗಿ, ಗಾಂಜಾ ಮತ್ತೇನು ಸೇದುವಂಥ ಮಕ್ಕಳನ್ನ ಹೆಳತಿಗೆ ತರೋ ಸಲುವಾಗಿ ಅದಕ್ಕೊಂದಿಷ್ಟೇನೋ ಕಾನೂನು ಮಾಡಿಕೊಂಡಿದ್ದಾರೆ. ಮತ್ತು ಫ್ರೀ ವಿದ್ಯುತ್ ಕೊಟ್ಟಿದ್ದಾರೆ. ಇವೇನು ಹೊಸವಲ್ಲ. ಈಗಾಗಲೇ ಕೇಜ್ರಿವಾಲ್ರು, ನಮ್ಮ ಕರ್ನಾಟಕದ ಸಿದ್ದರಾಮಯ್ಯನವರು ಒಂದಿಷ್ಟು ಅಲ್ಲೇ ಇಲ್ಲೇ BJPಗರು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡೋದು ತಮಿಳುನಾಡಿಗೆ ಏನೂ ಹೊಸದಲ್ಲ. ಹಿಂದಿನ ಜಯಲಲಿತಾ ಅವರು ಆಗಿರ್ಬೋದು, ನಂತರ ಬಂದಂಥ ಈಗ ನಮ್ಮ ಸ್ಟಾಲಿನ್ ಆಗಿರ್ಬೋದು, ಅದ್ರ ಹಿಂದಿನ ಕರುಣಾನಿಧಿ ಆಗಿರ್ಬೋದು, ಆ ಕರುಣಾನಿಧಿ ಅವ್ರ ಕಾಲದಿಂದ ಆಗಿರ್ಬೋದು, ಜಯಲಲಿತಾ ಅವ್ರ ಕಾಲದಲ್ಲಿ ಮತ್ತು MG ರಾಮಚಂದ್ರನ್ ಅವ್ರ ಕಾಲದಲ್ಲೇ ಜಬರ್ದಸ್ತ್ ಗ್ಯಾರಂಟಿ ಕೊಡೋದು. ಗ್ಯಾರಂಟಿ ಕೊಟ್ಟು ಇವತ್ತು 10 ಲಕ್ಷ ಕೋಟಿ ಸಾಲ ಮಾಡಿದಂತೆ ಶ್ವೇತಪತ್ರ ತರಲಿ ಕೊಡಲಿದ್ದಾರೆ ನಮ್ಮ ವಿಜಯ್ ಅವರು. ಇವ್ರು ನಾಳೆ ಇವ್ರದ್ದು ಆಡಳಿತ ಆದ್ಮೇಲೆ ಇವ್ರ ಮೇಲೆ ಇದು ಬರೋದಿಲ್ಲ ಏನು ಗ್ಯಾರಂಟಿ ಅದ. ಮುಂದೆ ಬಂದಂಥವ್ರು ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತೇನೋ ಒಂದು ಹಾಡದ ಅಂದು ನೋಡಿದಾಗ ಈಗೆಲ್ಲ ಮಾಡೋರು ಅದನ್ನು. ಸಿದ್ದರಾಮಯ್ಯವ್ರು ಮಾಡೋದು ಅದನ್ನು. ಈಗ ಸಿದ್ದರಾಮಯ್ಯವ್ರು ಮಾಡೋದಾಗಿರ್ಬೋದು, ಮೋದಿಯವ್ರು ಮಾಡೋದಾಗಿರ್ಬೋದು, ಕೇಜ್ರಿವಾಲ್ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂದರೆ ಸಾಲ ಮಾಡಿ ತುಪ್ಪ ತಿನ್ನೋದು, ಖಜಾನೆ ಖಾಲಿ ಮಾಡೋದು. ವಿರೋಧ ಪಕ್ಷದವರು ಖಜಾನೆ ಖಾಲಿ ಮಾಡ್ತಾವ್ರೆ, ಹೊಯ್ಕೊಳ್ಳೋದು ಅನ್ಬೇಕಾಗಿದೆ ಈಗ. ಯಾಕಂದರೆ ಈಗಾಗಲೇ ಅಶೋಕ್ ಅವರು ಕರ್ನಾಟಕದಲ್ಲಿ ಇವ್ರಿಗಿಂತ ಹೆಚ್ಚಿಗೆ ನಾನು ಏನಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡ್ತೀನಿ, ನಮ್ಗೆ ಗೊತ್ತಾಗಿದೆ. ಈಗ ಮೊನ್ನೆನೂ ಅಷ್ಟೇ